ಹೇ ಗಾಯ್ಸ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಎಷ್ಟೊಂದ್ ದಿನ ಆದ್ಮೇಲೆ ನಾವು ವ್ಲಾಗ್ ಮಾಡ್ತಾ ಇದೀವಿ, ಅದ್ರಲ್ಲೂ ಮನೆಯಲ್ಲಿ ವ್ಲಾಗ್ ಮಾಡ್ತಾ ಇದೀವಿ. ಸೊ ಇವತ್ತಿನ ವ್ಲಾಗ್ ಯಾವುದೇ ಕುಕ್ಕಿಂಗ್ ವ್ಲಾಗ್ ಅಲ್ಲ, ಯಾವುದೇ ಆಚೆ ಕಡೆ ಹೋಗ್ತಾ ಇರೋ ವ್ಲಾಗ್ ಅಲ್ಲ. ಇದೊಂದು ಲೈಫ್ ಮೇಜರ್ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀವಿ. ಅದೇನು ಅಂದರೆ, ಸೊ ನಾವು ಪರ್ಮನೆಂಟ್ ಆಗಿ ಇಟಲಿನ ಬಿಟ್ಟು ಬರಬೇಕು ಅಂತ ಡಿಸೈಡ್ ಮಾಡಿದೀವಿ. ಸೊ ಅದನ್ನ ನಿಮ್ಗೆ ಹೇಳೋಣ ಅಂತ ಈ ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಸಾಕಾಯ್ತು. ಅಂದ್ರೆ ನಾನು ಇಷ್ಟು ಬೇಗ ಬಿಡ್ತೀವಿ ಇಟಲಿನ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಇವನ್ ಬಗ್ಗೆ ಗೊತ್ತಿಲ್ಲ, ಬಟ್ ನಾನ್ ಅಟ್ಲೀಸ್ಟ್ 1-2-3 years ಆದ್ರೂ ಇರ್ತೀವಿ ಅಂತ ಅನ್ಕೊಂಡಿದ್ದೆ. ಸೊ ಏನು ಅಂದ್ರೆ, ಇಷ್ಟು ದಿನ ಎಲ್ರು ಎಷ್ಟೊಂದ್ ಜನ ಕೇಳೋರು, ಏನ್ ಅಲ್ಲೇ ಸೆಟಲ್ ಆಗ್ಬಿಡ್ತೀರಾ, ಅಲ್ಲೇ ಇದ್ಬಿಡ್ತೀರಾ, ವಾಪಸ್ ಬರಲ್ಲ, ಇನ್ಕ್ಲೂಡಿಂಗ್ ನಮ್ಮ ಮನೆಯವರು ಕೂಡ. ಸೊ ಎಲ್ರಿಗೂ ಇವತ್ತು ಒಂದು ಆನ್ಸರ್ ಕೊಟ್ಟಂಗೆ. ಈ ವರ್ಷ ಸ್ಟಾರ್ಟಿಂಗ್ ಇಂದಾನು ಸ್ವಲ್ಪ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ, ಏನೇನೋ ಆಗಿದೆ. ಸೊ ಅದೆಲ್ಲ ಚೇಂಜಸ್ ನ ಕನ್ಸಿಡರ್ ಮಾಡಿ ಆಗಿದ್ರಿಂದ ನಾವು ಈ ಡಿಸಿಷನ್ಗೆ ಆಕ್ಚುಲಿ ಬಂದಿರೋದು. ಸೊ ಕಷ್ಟ ಅನ್ಸ್ತಾ ಇದೆ, ಹಂಗಂತ ವಾಪಸ್ ಬರಕ್ ಇಷ್ಟ ಇಲ್ಲ ಅಂತ ಅಲ್ಲ. ತುಂಬಾ ಮಿಕ್ಸ್ಡ್ ಎಮೋಷನ್ಸ್, ಬಿಕಾಸ್ ನಮ್ಮ ಲೈಫ್ ನಲ್ಲಿ ಮೇಜರ್ ಪಾರ್ಟ್ ನ ನಾವು ಇಟಲಿಯಲ್ಲಿ ಸ್ಪೆಂಡ್ ಮಾಡಿದೀವಿ. ಸೊ ತುಂಬಾ ಕಲ್ತಿದೀವಿ, ತುಂಬಾ ಕೊಟ್ಟಿದೆ. ಈ ದೇಶ ನಮಗೆ ತುಂಬಾ ಕೊಟ್ಟಿದೆ ಅಂಡ್ ತುಂಬಾ ಕಲ್ಸಿದೆ. ಸೊ ಇದೊಂಥರ ನನ್ಗೆ ಎರಡನೇ ಮನೆ ತರ. ಸೊ ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ತೀವಿ. ಅಂಡ್ ಇಲ್ಲಿನ ಜನ ಸಿಕ್ಕಾಪಟ್ಟೆ ಒಳ್ಳೆಯವರು. ಮೋಸ್ಟ್ಲಿ ನಮ್ಗೆಲ್ಲ ಒಳ್ಳೇದೇ ಆಗಿದೆ. ಹಂಗೆ ತಗೊಂಡ್ರೆ ಇಲ್ಲಿಗೆ ನಾವು ಬಂದ್ರಿಂದ ಸೊ ಏನು ರಿಗ್ರೆಟ್ಸ್ ಎಲ್ಲ ಏನೂ ಇಲ್ಲ. ಸೊ ಈ ಮನೇನ ನಾವು ವೆಕೇಟ್ ಮಾಡ್ಬೇಕು. ಇಷ್ಟೆಲ್ಲ ಇದು ಸ್ವಲ್ಪ ದಿನದಲ್ಲಿ ನಾವು ವೆಕೇಟ್ ಮಾಡ್ಬೇಕು. ಸೊ ಈ ಮನೆಗೆ ನಮ್ಮ ಫ್ರೆಂಡೇ ಬರ್ತಾ ಇದಾರೆ. ಸೊ ಎಲ್ಲ ಖಾಲಿ ಮಾಡ್ಬೇಕು. ಸೊ ಅದೇ ಇದನ್ನ ಹೇಳ್ಬೇಕಿತ್ತು, ಅದಕ್ಕೇನೆ ನಾವು ಜಾಸ್ತಿ ವ್ಲಾಗ್ಸ್ ಕೂಡ ಎಲ್ಲಾನು ಏನು ಮಾಡ್ತಾ ಇರ್ಲಿಲ್ಲ, ಏನು ಮಾಡ್ಬೇಕು ಅಂತ ಅನಿಸ್ತಾ ಇರ್ಲಿಲ್ಲ. ಅಂಡ್ ನಾವು ಬ್ರೇಕ್ ಕೂಡ ತಗೊಂಡಿದ್ವಿ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ, ಬಿಕಾಸ್ ನಮ್ಗೆ ಆ ಟೈಮ್ ಬೇಕಾಗಿತ್ತು. ಏನು ಅಂತಾರೆ, ಒಂದು ಡಿಸಿಷನ್ ಮೇಕಿಂಗ್ ಟೈಮ್ ಅದು. ಸೊ ನಾವು ಒಂದಷ್ಟು ದಿವಸ ಟೈಮ್ ತಗೊಂಡು ಬ್ರೇಕ್ ತಗೊಂಡು ನಾವೇ ಥಿಂಕ್ ಮಾಡಿ ಎಷ್ಟೊಂದು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಎಲ್ಲ ಮಾಡಿ ಫೈನಲ್ ಕನ್ಕ್ಲೂಷನ್ ನಾವಿಬ್ರು ಇಟಲಿನ ಪರ್ಮನೆಂಟ್ ಆಗಿ ಬಿಟ್ಟು ಬರ್ತಾ ಇದ್ದೀವಿ. ಅಳ್ತಾನೆ ಇದೀನಿ. ಬುಕ್ ಮಾಡಿದ್ರೆ ಹೇಳೋದು, ಇನ್ನೊಂದ್ ಮಾಡಿದ್ರೆ ಹೇಳೋದು, ಎಲ್ಲದಕ್ಕೂ ಹೇಳೋದು. ನಂಗದು ತಡ್ಕೊಳಕ್ ಆಗ್ತಾ ಇಲ್ಲ. ಏನೇನೋ ಏನು ನನ್ನ ಎಮೋಷನ್ಸ್ ಹೈ ಲೋ ಎಲ್ಲ ಇದೆ. ಸೊ ಆಲ್ರೆಡಿ ಫ್ಲೈಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದೀವಿ, ಈಗ ಪ್ಯಾಕಿಂಗ್ ಮಾಡ್ಕೋಬೇಕು. ಸೊ ಪ್ಯಾಕಿಂಗ್ ಜಸ್ಟ್ ಬಟ್ಟೆಗಳನ್ನ ಮಾತ್ರ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ಇಲ್ಲಿ ತಗೊಂಡಿರೋದನ್ನೆಲ್ಲ ಇಲ್ಲೇ ನಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಕೊಟ್ಟು ಜಸ್ಟ್ ಬಟ್ಟೆಗಳನ್ನ ಮಾತ್ರ ಪ್ಯಾಕ್ ಮಾಡ್ಕೊಂಡು ನಾವು ಬರೋಣ ಅಂತ ಡಿಸೈಡ್ ಆಗಿದ್ದೀವಿ. ಸೊ ಟ್ರೈ ಮಾಡ್ತೀವಿ ಫೈನಲ್ ಡೇಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಪ್ಯಾಕ್ ಮಾಡೋದನ್ನೆಲ್ಲ ಮಾಡ್ತೀವೋ ಇಲ್ಲ, ಮಾಡ್ಬೇಕು ಅಂತ ಅನ್ಕೋತಾ ಇದೀವಿ. ಬಟ್ ಏನೋ ಗೊತ್ತಿಲ್ಲ ಏನ್ ಮಾಡ್ತೀವಿ ಅಂತ. ಬಟ್ ಆದಷ್ಟು ಅಂದ್ರೆ ಅಟ್ಲೀಸ್ಟ್ ನಮ್ಗೂನು ಕೂಡ, ನಾವೂನು ಮುಂದಕ್ಕೆ ಯಾವಾಗಾದ್ರೂ ನಾವು ನೋಡಿದ್ರೆ ಹಿಂಗೆಲ್ಲಾ ಮಾಡಿದ್ವಿ ಅಂತ ನಮಗೂ ಕೂಡ ಒಂದು ಮೆಮೊರಿ ತರ ಇರುತ್ತೆ ಅಂತ ಅನ್ಕೋತಾ ಇದೀವಿ. ಹಿಂಗಿದ್ವಿ, ಹಿಂಗ್ ಬಿಟ್ಟು ಬರ್ತಾ ಇದ್ವಿ. ಸೊ ಆ ಫೈನಲ್ ಫ್ಯೂ ಡೇಸ್ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ನೋಡೋಣ, ಎಲ್ಲಾನು ವ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ಇದನ್ನ ಹೇಳ್ಬೇಕಾಗಿತ್ತು. ಯಾವಾಗ ತುಂಬಾ ಒಂದ್ ಲಾಸ್ಟ್ ಮಂತ್ ಇಂದ ನಾವು ಏನು ಆಗದೆ ಇದಾಗಿಂದ ಏನಾಯ್ತು ಎಲ್ಲ ಓಕೆನಾ ಅಂದ್ರೆ ಅದೇ ಈ ಡಿಸಿಷನ್ ತಗೋತಾ ಇದ್ವಲ್ವಾ. ಸೊ ನಮ್ಗೆ ಏನು ಮಾಡ್ಬೇಕು ಅಂತ ಅನ್ಸ್ತಾ ಇರ್ಲಿಲ್ಲ. ಸೊ ಫೈನಲಿ ಟೈಮ್ ಬಂದಿದೆ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿದ್ವಿ. ಸೊ ನೋಡೋಣ, ಇವಾಗಿಂದ ನಮ್ದು ಇನ್ನೊಂದು ಫ್ಯೂ ಡೇಸ್ ಆದ್ಮೇಲೆ ನಮ್ದು ನೆಕ್ಸ್ಟ್ ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕೂಡ ಒಳ್ಳೇದಾಗೆ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಂತ
ಅನ್ಕೋತಾ ಇದೀವಿ. ಸೊ ಗಾಯ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಆದಷ್ಟು ಬೇಗ ಬರ್ತೀವಿ.